ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ಅದಕ್ಕೆ ವ್ಯವಸ್ಥೆಯನ್ನು ಹುಡುಕಿದಾಗೆ ಆಗುತ್ತೆ. ಈ ವ್ಯವಸ್ಥೆ ಹೇಗೆ ಹುಡುಕ್ಲಿಕ್ಕೆ ಸಾಧ್ಯ ಇದೆ ಅಂದರೆ, ನಾನು ಮೊದಲು ಪರಿಪೂರ್ಣವಾಗಿ ವ್ಯವಸ್ಥಿತವಾಗಿ ಧರ್ಮದಿಂದ ನಡೆಯುವಂಥ ಒಬ್ಬ ಧರ್ಮದರ್ಶಿ ಆಗಬೇಕಾಗಿದೆ. ನಾನು ಅದೆಲ್ಲೋ ನನ್ನ ಕಡೆ ನನಗೆ ಅನಿಸ್ತಾ ಇದೆ, ನನ್ನಲ್ಲೇನೋ ತಪ್ಪಾಗಿ ಹೋಗ್ಬಿಟ್ಟಿದ್ದೇನು ಅಂದರೆ, ನಾವೆಲ್ಲರೂ ಧರ್ಮದರ್ಶಿಗಳು ಉಳಿದವ್ರು ನಾನು ಒಬ್ಬನೇ ಹೊರಗೆ ಹಾಕ್ಬಿಟ್ಟು, ಅಥವಾ ನಾನೊಬ್ಬ ಹೊರಗಿದ್ದೀನಿ, ಅವ್ರು ಹಾಕಲಿಲ್ಲ, ನಾನೊಬ್ಬ ಹೊರಗಿದ್ದೀನಿ. ಯಾಕೆಂದರೆ ಧರ್ಮದ ಸಲುವಾಗಿ ಹೊರಗಿದ್ದೀನಿ. ಧರ್ಮ ಏನಿದೆ? ನಮ್ಮ ಭಕ್ತಾದಿಗಳು ಕೇಳ್ತಾ ಇರೋದು ಏನಿದ್ದಾರೆ, ಸುಮಾರಾಗಿ 80 ಲಕ್ಷ ಜನ ನಮ್ಮನ್ನು ಕೇಳ್ತಾ ಇರೋದು ಏನು ವಿಚಾರ ಇದೆ ಅಂದರೆ, ನಮಗೆ ಲೆಕ್ಕ ಕೊಡಿ. ಲೆಕ್ಕ ಕೊಡಲಿಕ್ಕೆ ಏನು ತೊಂದರೆ ಇದೆ ನನಗೆ? ಇದೇ ವಿಚಾರ ಗೊತ್ತಾಗ್ತಾ ಇಲ್ಲ. ಇನ್ನು ಉಳಿದಿದ್ದೆಲ್ಲ ಇವಾಗ ಭಾಳಷ್ಟು ಜನ ಹೇಳಿರೋದ್ರಲ್ಲಿ ಸತ್ಯನೇ ಇದೆ. ಆ ಸತ್ಯನ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಇವತ್ತೆಲ್ಲ ನಾಳೆ ಸತ್ಯಕ್ಕೆ ಜಯ ಇದ್ದೇ ಇದೆ. ನನಗೆ ನಂಬಿರೋ ವಿಚಾರದಲ್ಲಿ, ನನ್ನ ವಯಸ್ಸಿನ ಅನುಭವದಲ್ಲಿ ಸತ್ಯಕ್ಕೆ ಖಂಡಿತವಾಗೂ ಜಯ ಸಿಕ್ಕೇ ಸಿಗುತ್ತೆ. ಆ ಸತ್ಯನ ನಾವು ಕಾಯ್ತಾ ಇದ್ದೀವಿ. 2026 ಹರಜಾತ್ರೆಯಲ್ಲಿ ಅವ್ಯವಹಾರ ಆಗಿದೆ, ಸ್ವಾಮೀಜಿಗಳು ದುಡ್ಡು ಹೊಡೆದಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಖಂಡಿತವಾಗೂ ಇಲ್ಲ. ಯಾಕೆಂದರೆ ಆ ಹರಜಾತ್ರೆಯಲ್ಲಿ ಅದಕ್ಕೆ ಅಧ್ಯಕ್ಷರನ್ನೇ ಮಾಡಿದ್ದು ಬೇರೆ ಇದ್ವಿ ನಾವು, ಡಾಕ್ಟರ್ ಬಸವರಾಜ್ ಅಂತ ಹಾವೇರಿಯವರು. ಅದರಲ್ಲಿ ನಾನೂ ಆ ದುಡ್ಡು ಕೊಟ್ಟೊಂದಿದ್ದೀನಿ. ಹೀಗಾಗಿ ಅದಷ್ಟು ಲೆಕ್ಕವನ್ನು ನಾವು ನಿಮಗೂ ಇವಾಗೂ ಬೇಕು ಅಂದರೆ ನಾನು ನಿಮಗೆ ವಾಟ್ಸಪ್ನಲ್ಲಿದೆ, ನಿಮಗೆ ಕಳಿಸ್ಕೊಟ್ಬಿಡ್ತೀನಿ. ಅಷ್ಟು ಪರ್ಫೆಕ್ಟಾಗಿದೆ. ಇನ್ನು ಗುರುಗಳ ಹತ್ರ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ? ಖರ್ಚು ಮಾಡಿದವನು ನಾನಿದ್ದಾಗ ಗುರುಗಳ ಹತ್ರ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಇದು ಸಾಧ್ಯನೇ ಇಲ್ಲ. ಇದು ಸತ್ಯಕ್ಕೆ ದೂರವಾದ ಮಾತುಗಳನ್ನು ವೈರತ್ವದಲ್ಲೋ ದ್ವೇಷದಲ್ಲೋ ಇನ್ನೇನೋ ಯಾವುದೋ ಒಂದು ಮನೋಭಾವದಲ್ಲಿ ಯಾವುದಾವುದೋ ವಿಷಯವನ್ನು ತಗೊಂಡು ಏನೇನೋ ಮಾತಾಡ್ತಾ ಹೋದಾಗ ಮನುಷ್ಯ ಅವನು ತಪ್ಪಿತಸ್ಥ ಆಗೇ ಆಗ್ತಾನೆ. ಅವನು ಹೇಳ್ತಾ ಇರೋದೆಲ್ಲ ಸತ್ಯ ಇಲ್ಲದೆ ಇದ್ದಾಗ ಜನರನ್ನು ನಂಬಲ್ಲ, ಯಾರೂ ನಂಬಲ್ಲ. ನೀವು ಕೇಳಬೇಕಾಗಿದ್ದು ಅಕಸ್ಮಾತ್ ಏನಾದರೂ ಇದ್ದರೆ ಅದನ್ನು 26ನೇ ಇಸ್ವಿದು ಇವಾಗೂ ನನ್ನ ಹತ್ರ ಬಂದು ಕೇಳಿದರೆ ನಾನು ಹೇಳ್ತೀನಿ ಲೆಕ್ಕವನ್ನು, ಎಷ್ಟು ದುಡ್ಡು ಕೊಟ್ಟಿದ್ದು, ಎಷ್ಟು ಖರ್ಚಾಯಿತು ಅಂತ, ಪೈ ಟು ಪೈ. ಅದೇ ರೀತಿ ಒಳಗೆ ಎಲ್ಲ ಲೆಕ್ಕವನ್ನು ನಾವು ಕೇಳಿದರೂ ಕೊಡ್ಲಿಕ್ಕೆ ತಯಾರಿದ್ದೀವಿ. ನಾವು ಏನಾದರೂ ನನ್ನ ಕಡೆಯಿಂದ ಕೇಳೋದಿದ್ದರೆ ಅದೇ ರೀತಿ ಒಳಗೆ ನೀವು ನಮಗೆ ಲೆಕ್ಕ ಕೊಡ್ರಿ ಅಂತ ಕೇಳಿದ್ದೇ ತಪ್ಪು. ಆ ನೆವವನ್ನು ಅದನ್ನು ಯಾರಿಗೂ ಜನಗಳಿಗೆ ಮರೆಸ್ಲಿಕ್ಕೋಸ್ಕರ ನೀವುಗಳೆಲ್ಲರೂ ಇವಾಗ ಹೊಸ ಈ ವಿಧಾನವನ್ನು ಹುಡ್ಕೊಂಡಿದ್ದೀರ ಅಷ್ಟೇ. ಇದೆಲ್ಲ ಸ್ವಾಮಿಯೋಜಿಯವ್ರನ್ನ ತೆಗಿರಿ ಮಾಡೋದು ಯಾಕೆ ಅಂದರೆ, ವಿಷಯ ಮರೆಸ್ಬಿಟ್ರು ಇವಾಗ. ಯಾಕೆಂದರೆ ಕಾಲಹರಣ ಆಗೋಯ್ತಲ್ವ ಇವಾಗ ಜನ ತಲೆಯಲ್ಲಿ. ನಮಗೆ ನಾನು ತಿಳಿದ ಹಾಗೆ ನನ್ನ ಹಿರಿಯರು ಹೇಳ್ತಾ ಇದ್ರು, ಮನುಷ್ಯ ಎಷ್ಟು ದಿವಸ ಮ್ಯಾಕ್ಸಿಮಮ್ ಆಗಿ ನೆನಪಿಟ್ಕೊತಾನಂದರೆ 7 ದಿವಸ ಅಂತ. 7 ದಿವಸದ ನಂತರ ಮತ್ತೆ ಅವನು ಹೌದಾ ಅಂತ ಕೇಳ್ತಾರೆ. ನನ್ನಂಥ ವಯಸ್ಸಾದವ್ರಿಗಂತೂ ಸಾಧ್ಯನೇ ಇರಲ್ಲ ನೆನಪಾಗ್ಲಿಕ್ಕೆ. ಈ ವ್ಯವಸ್ಥೆ ಸತ್ಯಕ್ಕೆ ದೂರವಾಗಿದ್ದು, ಸತ್ಯನ ನೀವು ಎಲ್ಲಿವರೆಗೂ ಹೊರಗಡೆ ಬಿಡೋಲ್ವೋ ಅಲ್ಲಿವರೆಗೂ ಇದು ಇದೇ ರೀತಿ ಒಳಗೆ ಆಗ್ತಾನೆ ಇರುತ್ತೆ, ಹೋರಾಟ ನಡೀತಾನೆ ಇರ್ತದೆ. ಸತ್ಯಕ್ಕೆ ಜಯ ಇದ್ದೇ ಇದೆ. ಸತ್ಯ ಇವತ್ತಿಂದಲ್ಲ, ಇನ್ನು ಮುಂದೆನೂ ಸತ್ಯಕ್ಕೆ ಜಯ ಇದೆ, ಇವಾಗೂ ಇದೆ. ಸತ್ಯ ಯಾವಾಗಲೂ ಸತ್ಯದ ಜೊತೆಯಲ್ಲಿ ಇರೋ ಜನಕ್ಕೆ ಯಾವಾಗಲೂ ದೇವ್ರು ಕೈ ಬಿಟ್ಟಿಲ್ಲ, ಖಂಡಿತವಾಗೂ ಕೈ ಬಿಡಲ್ಲ. ಅವನು ದೇವ್ರು ನಮ್ಮ ಜೊತೆಲಿ ಇದ್ದಾನೆ. ಇಷ್ಟೆಲ್ಲ ಇದ್ರ ಜೊತೆಗೆ 80 ಲಕ್ಷ ಜನಕ್ಕೆ ನೀವು ಏನು ಉತ್ತರ ಕೊಡ್ತಾ ಇದ್ದೀರಾ? 24ಕ್ಕೆ ಏನು ಸರ್ ಕಾರ್ಯಕ್ರಮ? 24ಕ್ಕೆ ಇನ್ನು ನಮ್ಮವರೆಲ್ಲ ಸೇರ್ಕೊಂಡು ಇವಾಗ ಮಾತಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಅದು ಗೊತ್ತಾಗುತ್ತೆ. ಆ ಕಾರ್ಯಕ್ರಮದ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ನಮ್ಮ ಯುವಕರಿಗೆ ಬಿಟ್ಟಿದ್ದೀನಿ, ಅವ್ರು ನಿಮಗೆ ತಿಳಿಸ್ತಾರೆ. ಬಸವ ಜಯಂತಿಯಲ್ಲಿ ಇವಾಗ ನೀವು ಕೇಳ್ತಾ ಇರೋದು ಒಳ್ಳೆ ಪ್ರಶ್ನೆನೇ. ಬಸವ ಜಯಂತಿಯಲ್ಲಿ ಇವತ್ತು ನೀವೆಲ್ಲ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಎಷ್ಟು ಬಸವ ಜಯಂತಿಯಲ್ಲಿ ನೀವೆಲ್ಲರೂ ಬಂದಿದ್ರಿ? ನನ್ನ ಪ್ರಶ್ನೆ. ಯಾಕೆ ಅಂದರೆ ದೇವರು ಎಲ್ಲರ ಮನಸ್ಸಿನಲ್ಲೂ, ಎಲ್ಲರೂ ದೇಹದಲ್ಲಿ, ಎಲ್ಲ ಕಡೆನೂ ಇದ್ದಾನೆ ಅನ್ನೋ ಒಂದು ಸತ್ಯದಲ್ಲಿ ನಾವೆಲ್ಲರೂ ಆ ಬಸವ ಜಯಂತಿಯನ್ನು ನನ್ನ ಮನಸ್ಪೂರ್ವಕವಾಗಿ ನಾನು ನನ್ನ ಮನೆಯಲ್ಲಿ ಮಾಡ್ತೀನಿ, ಅಥವಾ ನಾನು ಈ ಗುಡಿಯಲ್ಲಿ ಬಂದು ಮಾಡ್ತೀನಿ, ಅಥವಾ ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚ್ಕೊಂಡಿದ್ದೀನಲ್ಲ, ಇದೇ ನನಗೆ ಭಾಳ ದೊಡ್ಡ ಸಂತೋಷ ಇವತ್ತು ಬಸವ ಜಯಂತಿದು. ಇದಕ್ಕಿಂತ ನನಗೆ ಇನ್ನೂ ಪುಣ್ಯ ಏನು ಬೇಕು? ನಿಮ್ಮೆಲ್ಲರ ಹಾರೈಕೆ ನನ್ನ ಹಿಂದೆ ಇದೆ. ಅದು ನನಗೆ ಯಾವಾಗಲೂ ನನ್ನ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ತಮ್ಮೆಲ್ಲರೂ.